ನಮಸ್ಕಾರ ಪ್ರೇಕ್ಷಕರೇ, ಈ ವಿಡಿಯೋದಲ್ಲಿ ಕರ್ನಾಟಕ ಟಿ ಇವತ್ತು ನಡೆದಿರುವಂತಹ ಸೈಕಾಲಜಿ ಕ್ವಶನ್ ಪೇಪರ್ದಿಂದ ಕೀ ಆನ್ಸರ್ಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಪ್ರೇಕ್ಷಕರೇ. ಸೊ ಇದನ್ನು ವಿಡಿಯೋ ಪೂರ್ತಿಯಾಗಿ ನೋಡಿ, ಜೊತೆಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳ್ರಿ. ಸೊ 61ನೇ ಕ್ವಶನ್ನು, ಸೋಪಾದಿತ ಅನುಬಂಧದಲ್ಲಿ ನಾಯಿಗೆ ಆಹಾರವನ್ನು ನೀಡಿದ ತಕ್ಷಣ ಜೊಲ್ಲನ್ನು ಸುರಿಸುತ್ತದೆ. ಆ ಆಪ್ಷನ್ ಇಲ್ಲಿ ಅಸಹಜ ಅನುಕ್ರಿಯೆ. 62ನೇ ಕ್ವಶನು, ಒಂದು ನಿರ್ದಿಷ್ಟ ಪ್ರಮಾಣದ ನೀರು ಉದ್ದನೆಯ ಪಾತ್ರದಲ್ಲಿದ್ದಾಗ ಹೆಚ್ಚಿರುತ್ತದೆ ಮತ್ತು ಅಗಲವಾದ ಪಾತ್ರದಲ್ಲಿದ್ದಾಗ ಕಡಿಮೆ ಇರುತ್ತದೆ ಎಂದು ಮಗು ಭಾವಿಸುತ್ತದೆ. ಪಿಯಾಜೆಯವರ ಪ್ರಕಾರ ಮಗು ಈ ಹಂತಕ್ಕೆ ಸೇರಿದೆ. ಉತ್ತರ ಮೂರ್ತ ಕಾರ್ಯಗಳ ಹಂತ, 3ನೇ ಆಪ್ಷನ್. ನೆಕ್ಸ್ಟ್ 63ನೇ ಕ್ವಶನ್, ಈ ಕೆಳಗಳಲ್ಲಿ ಮಕ್ಕಳ ಶಾರೀರಿಕ ಅವಶ್ಯಕತೆ. ಆಪ್ಷನ್ 4ನೇದಿರುತ್ತೆ ಪೌಷ್ಟಿಕ ಆಹಾರ. 64ನೇ ಕ್ವಶನು, ಈ ಕೆಳಗಿನ ಯಾವುದು ತಾರುಣ್ಯಾವಸ್ಥೆಯ ಲಕ್ಷಣವಲ್ಲ. 3ನೇ ಆನ್ಸರು ಸಮಾಜದ ಬೇಡಿಕೆಗಳಿಗೆ ಸುಲಭವಾಗಿ ಹೊಂದಾಣಿಕೆಯಾಗುವುದು. 65ನೇದು ಹೊಂದಿಸಿ ಬರೆಯಿರಿ. ಕಾಲಮ್ ಎ ಮತ್ತು ಬಿ ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ 3ನೇ ಒಂದು ಕಾಲಮ್ ಇದೆಯಲ್ಲ, ಅದು ಸರಿಯಾದ ಉತ್ತರ ಇರುತ್ತದೆ. ಮುಂದಿನ ಪ್ರಶ್ನೆ 66ನೇದು, ತಾರುಣ್ಯಾವಸ್ಥೆಯಲ್ಲಿ ಉಂಟಾಗುವ ಸಾಮಾಜಿಕ ಬದಲಾವಣೆ ಯಾವುದು? ಇಲ್ಲಿ 4 ಆಪ್ಷನ್ ಕೊಡಲಾಗಿದೆ. ಇದರಲ್ಲಿ 4ನೇದು ಬಿ ಮತ್ತು ಡಿ, ಇದು ಸರಿಯಾದ ಉತ್ತರ. ಮುಂದಿನ 67ನೇ ಪ್ರಶ್ನೆ, ಥಾರನ್ ಡೈಕ್ ಅವರ ಪ್ರಕಾರ ಮಗು ಬಹುಮಾನವನ್ನು ಪಡೆದು ಉತ್ಸಾಹದಿಂದ ಕಲಿಯಲು ಪ್ರೇರಣೆಗೊಳ್ಳುವುದು. ಸರಿಯಾದ ಉತ್ತರ ಪರಿಣಾಮ ನಿಯಮ. ಮುಂದಿನ ಪ್ರಶ್ನೆ, ವ್ಯಕ್ತಿಗಳ ನಡುವೆ ವ್ಯತ್ಯಾಸಗಳಿಗೆ ಕಾರಣವಾಗುವ ಅಂಶಗಳು. ಸರಿಯಾದ ಉತ್ತರ 3 ಆನುವಂಶಿಕತೆ ಮತ್ತು ಪರಿಸರ. 69ನೇ ಪ್ರಶ್ನೆ, ಈ ಕೆಳಗಿನ ಯಾವ ಅಂಶ ವೈಯಕ್ತಿಕ ಭಿನ್ನತೆಗಳ ಮನೋವೈಜ್ಞಾನಿಕ ಆಯಾಮಕ್ಕೆ ಸೇರಿದೆ? ಸರಿಯಾದ ಉತ್ತರ ಬುದ್ಧಿಶಕ್ತಿ. ಮುಂದಿನ ಪ್ರಶ್ನೆ 70ನೇ ಪ್ರಶ್ನೆ, ವೈಯಕ್ತಿಕ ಭಿನ್ನತೆಯ ಸಮಸ್ಯೆಗಳನ್ನು ಪರಿಹರಿಸಲು ಶಿಕ್ಷಕರಿಗೆ ಸಹಾಯವಾಗುವ ಸೂಕ್ತವಾದ ತಂತ್ರಗಳು. ಇದರಲ್ಲಿ 4 ಆಪ್ಷನ್ಗಳಿವೆ. 3ನೇದು ಎ, ಸಿ ಮತ್ತು ಡಿ ಸರಿಯಾದ ಉತ್ತರ. 70ನೇ ಪ್ರಶ್ನೆ, ತನ್ನ ಸ್ನೇಹಿತನಿಂದ ಹೊಡೆಸಿಕೊಂಡ ಒಬ್ಬ ಹುಡುಗ ಮನೆಗೆ ಹಿಂದಿರುಗಿ ತನ್ನ ತಮ್ಮನನ್ನು ಹೊಡೆಯುತ್ತಾನೆ. ಹುಡುಗ ಬಳಸಿದ ರಕ್ಷಣಾ ತಂತ್ರ. 3ನೇ ಆಪ್ಷನು ಸ್ಥಾನಪಲ್ಲಟ. 72ನೇ ಕ್ವಶನು, 8 ವರ್ಷದ ಮಗು 10 ವರ್ಷದ ಮಗು ಸಾಮಾನ್ಯವಾಗಿ ಮಾಡುವ ಕೆಲಸಗಳನ್ನು ಮಾಡುತ್ತದೆ. ಹಾಗಾದರೆ ಅವನ IQ? ಕ್ವಶನ್ ನಂಬರ್ 1 80. ನೆಕ್ಸ್ಟ್ ಪ್ರಶ್ನೆ, ಚಿಕ್ಕ ಮಕ್ಕಳ ವಾಕ್ಯಗಳ ಬಳಕೆಯನ್ನು ಪ್ರಾರಂಭಿಸುವ ಮಗು ಭಾಷೆಯ ಮೂಲಕ ಪರಿಸರವನ್ನು ಅನ್ವೇಷಿಸುವ ಮತ್ತು ನಿಯಂತ್ರಿಸುವುದನ್ನು ಕಲಿಯುವುದು ಈ ಹಂತದಲ್ಲಿ. ಸರಿಯಾದ ಉತ್ತರ 3ನೇದು ಪೂರ್ವ ಬಾಲ್ಯಾವಸ್ಥೆ. 24ನೇ ಪ್ರಶ್ನೆ, ವ್ಯಕ್ತಿ ಜೀವನದ ಉದ್ದಕ್ಕೂ ಬೆಳೆಯುವ ಮತ್ತು ಬದಲಾವಣೆಗೆ ಒಳಪಡುವ ಪ್ರಕ್ರಿಯೆಯನ್ನು ಹೀಗೆ ಕರೆಯಬಹುದು. ಸರಿಯಾದ ಉತ್ತರ 2ನೇದು ವಿಕಾಸ. 75ನೇ ಪ್ರಶ್ನೆ, ಈ ಕೆಳಗಿನ ಯಾವ ಸನ್ನಿವೇಶಗಳು ಲಿಂಗತ್ವ ಪಡಿಯುಚ್ಚ ವರ್ಗಕ್ಕೆ ಸೇರಿವೆ? 4 ಆಪ್ಷನ್ದಲ್ಲಿ 4ನೇ ಸರಿಯಾದ ಉತ್ತರ ಬಿ ಮತ್ತು ಡಿಗಳು ಸರಿಯಾದ ಉತ್ತರವಾಗಿದೆ. 26ನೇ ಕ್ವಶನು, ಅನುಭವಾತ್ಮಕ ಕಲಿಕೆ ಹಂತಗಳ ಸರಿಯಾದ ಕ್ರಮ. 1ನೇ ಸರಿಯಾದ ಉತ್ತರ ಮೂರ್ತ ಅನುಭವ, ಪ್ರತಿಫಲನ, ಸಾಮಾನ್ಯೀಕರಣ, ಪ್ರಾಯೋಗಿಕ ಕ್ರಿಯೆ. ಮುಂದಿನ ಪ್ರಶ್ನೆ, ಭಾವನಾತ್ಮಕ ವಲಯಕ್ಕೆ ಸೇರಿದ ವರ್ಗ. ಸರಿಯಾದ ಉತ್ತರ ಗ್ರಹಿಕೆ. ಮುಂದಿನ ಪ್ರಶ್ನೆ, ಪ್ರತಿಭಾವಂತ ಮಕ್ಕಳಿಗೆ 2 ಮುಂಬಡ್ತಿಗಳನ್ನು ನೀಡುವ ಕಾರ್ಯಕ್ರಮ ವೇಗವರ್ಧಕ. ಸರಿಯಾದ ಉತ್ತರ. 80ನೇದು, ಈ ಕೆಳಗಿನ ಯಾವುದು ವ್ಯಕ್ತಿತ್ವವನ್ನು ಮಾಪನ ಮಾಡುವ ಪ್ರಕ್ಷೇಪಣಾ ತಂತ್ರವಲ್ಲ? 4ನೇ ಉತ್ತರ ಸನ್ನಿವೇಶದ ಪರೀಕ್ಷೆ. ಸರಿಯಾದ ಉತ್ತರ. 81ನೇ ಪ್ರಶ್ನೆ, ಒಂದು ಮಗು ಓದುವಾಗ ಪದಗಳನ್ನು ಬಿಡುತ್ತಾನೆ ಅಥವಾ ಸೇರಿಸುತ್ತಾನೆ. ಇವನಿಗೆ ಇರಬಹುದಾದ ಕಲಿಕಾ ನ್ಯೂನತೆ ಡಿಸ್ಲೆಕ್ಸಿಯಾ. ಸರಿಯಾದ ಉತ್ತರ. 82ನೇ ಪ್ರಶ್ನೆ, ಇವುಗಳಲ್ಲಿ ನಿರಂಕುಶ ಬೋಧನಾ ವಿಧಾನ ಯಾವುದು? ಸರಿಯಾದ ಉತ್ತರ ಪ್ರದರ್ಶನ. 23ನೇ ಪ್ರಶ್ನೆ, ಒಬ್ಬ ವ್ಯಕ್ತಿ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿ ಅಪರಾಧ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಿದ್ದಾನೆ. ಇದು ಈ ಕೆಳಗಿನ ಯಾವ ಸನ್ನಿವೇಶದಲ್ಲಿ ಉಂಟಾಗುತ್ತದೆ? ಸರಿಯಾದ ಉತ್ತರ ಅತ್ಯಹಂ ಅಹಂಗಿತಂ ಬಲಿಷ್ಠ, ಅಂದರೆ 4ನೇದು ಸರಿಯಾದ ಉತ್ತರ.
84ನೇ ಪ್ರಶ್ನೆ, ಬೋಧನೆಯ ಸಂವಾದಾತ್ಮಕ ಹಂತದಲ್ಲಿ ಕೆಳಗಿನ ಯಾವ ಕಾರ್ಯಕ್ರಮವನ್ನು ಸಾಧಿಸಲಾಗುತ್ತದೆ? ಪ್ರಶ್ನೆ ಉತ್ತರ ಗುರಿ ಸ್ಥಿರೀಕರಣ. 85ನೇ ಪ್ರಶ್ನೆ, ಈ ಕೆಳಗಿನ ಯಾವುದು ತಪ್ಪಾದ ಬೋಧನಾ ಸೂತ್ರ? ಎರಡನೆಯ ಸರಿಯಾದ ಉತ್ತರ ನಿಗಮದಿಂದ ಅನುಗಮನದೆಡೆಗೆ. 86ನೇ ಒಂದು ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಯಾವುದು 3 ಆಯಾಮದ ಬೋಧನಾ ಉಪಕರಣ? ಸರಿಯಾದ ಉತ್ತರ ಮಾದರಿಗಳು. 77ನೇ ಪ್ರಶ್ನೆ, ಈ ಕೆಳಗಿನ ಯಾವ ಸಾಮರ್ಥ್ಯ ತಿಳುವಳಿಕೆ ಉದ್ದೇಶಕ್ಕೆ ಸೇರಿದೆ? ಸರಿಯಾದ ಉತ್ತರ ಎರಡನೇದು, ಮಳೆ ಉಂಟಾಗುವ ಪ್ರಕ್ರಿಯೆಯನ್ನು ವಿವರಿಸುವರು. ಮುಂದಿನ ಪ್ರಶ್ನೆ, ಪಾಠವನ್ನು ಪರಿಚಯಿಸುವಾಗ ಶಿಕ್ಷಕರು ಮಾಡುವ ಚಟುವಟಿಕೆ? ಸರಿಯಾದ ಉತ್ತರ ನಾಲ್ಕನೇದು, ಪೂರ್ವ ಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳುವುದು. 89ನೇ ಪ್ರಶ್ನೆ, ಕಲಿಕೆಯ ಮನೋಚಾಲನಾ ವಲಯಕ್ಕೆ ಸೇರುವ ಚಟುವಟಿಕೆ? ಉತ್ತರ ಚಿತ್ರ ಬಿಡಿಸುವುದು. 90ನೇ ಪ್ರಶ್ನೆ, ಸ್ಥಿರವಾಗಿ ಫಲಿತಾಂಶವನ್ನು ನೀಡುವ ಪರೀಕ್ಷೆ ಹೊಂದಿರುವ ಲಕ್ಷಣ? ಉತ್ತರ ವಿಶ್ವಸನೀಯತೆ.